ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಹೋಪ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಈ ಬ್ಲಾಗ್ ಅಲ್ಲಿ ನಾನು ಡೇ 1 ಜಾತ್ರೆ ದಿನ ಯಾವ ರೀತಿ ಇತ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ವಾಯ್ಸ್ ಪರವಾಗಿಲ್ಲ. ಸೊ ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದು ಸ್ವಲ್ಪ ಪಾಪುದು ಅಣ್ಣ ಮನೆ ಮುಂದೆ ಎಲ್ಲ ಯಾವ ರೀತಿ ಸನ್ ರೈಸ್ ಇತ್ತು ಅಂತ ಎಲ್ಲ ಕ್ಲಿಪಿಕ್ಸ್ ತಗೊಂಡಿದೀನಿ. ಸೊ ಅದನ್ನ ಹ್ಯಾಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇನ್ನು ಕೆಲವೊಬ್ರು ನೆಂಟರು ಬಂದಿರ. ಸೊ ಅಣ್ಣಮ್ಮ ಅತ್ತೆ ಮನೇಲಿ ಎಣ್ಣೆ ಕೊನೇನೋ ಬಿದ್ದಿತ್ತು ಅಂತ 3 ಎಣ್ಣೆ ತಗೊಂಡಿದ್ರು. ಸೊ ನಮ್ಮ ಅತ್ತಿಗೆ ತಂದ್ಕೊಟ್ಟು ಹೋದ್ರು. ಸೊ ಕುಡಿತಾ ಇದೀನಿ. ಅಂಡ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಮೇಲ್ ಫಿನಿಶ್ ಇಟ್ಕೊಳ್ಳೋಣ ಅಂತ ಮನೆಯಿಂದ ತಗೊಂಡಿದ್ದೆ. ಸೊ ಹಚ್ಕೊಂಡಿದೀನಿ. ಸೊ ಈ ಡ್ರೈಯರ್ನೆಲ್ಲ ಎಣ್ಣೆ ಕುಡಿಯೋಣ ಆಯ್ತಾ. ನಮ್ಮತ್ತಿಗೆ ಬಂದೋದು. ಆಕ್ಚುಲಿ ನಾವಿದಂದಾಗ 5:30 AM ಆಗ್ಬಿಟ್ಟಿತ್ತು. ಬಿಕಾಸ್ ಲೋಹಿತ್ ಅವರು ಸಹ ಬೇಗ ಎದ್ದಿದ್ರು. ಅವ್ರಿಗೆ ಒಂದು ಹೋಮ್ ಸೆರೆಮನಿದು ಒಂದು ಆರ್ಡರ್ ಇತ್ತು ಅಂತ. ಸೊ ಅವ್ರು ಹೋದ್ರು. ಅವತ್ತೆಲ್ಲ ಇರ್ಲಿಲ್ಲ. ಸೊ ಪಾಪು ನಾನು ನಮ್ಮ ಅತ್ತೆ ಇದ್ವಿ ಅಷ್ಟೇ. ಸೊ ಪಾಪು ಮಲ್ಕೊಂಡಿದ್ನಲ್ಲ. ಸೊ ಹಂಗಾಗಿ ಅಷ್ಟಾಗಿ ನಾನು ಸ್ವಲ್ಪ ಕೆಲ್ಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಸೊ ಕಸ ಎಲ್ಲ ಗುಡ್ಸಿ ನೆಲ ತೊಗೋಣ ಅಂತ ಅನ್ಕೊಂಡು, ಸೊ ನೋಡಿ ಪೂಜೆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಹೆಂಗೋ ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಕೆಲಸಗಳಾಗಿತ್ತು. ಅವನು 6:30 ಏನೋ ಎದ್ದಂಡ. 1 hour ಅಲ್ಲಿ ಬೇಗ ಬೇಗ ಎದ್ದೇಳೋಕೆ ಕೆಲಸ ಮಾಡ್ಕೊಂಡೆ. ಸೊ ಹಂಗಾಗಿ ಲೋಯಿ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿ ಕೆಲಸ ಮಾಡ್ಕೊಳ್ಬೋದಿತ್ತು. ಸೊ ಅವ್ರು ಬೇರೆ ಇರ್ಲಿಲ್ವಲ್ಲ ಪಾಪ ಎತ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಉಳ್ಕೊಳ್ಳೋದು ಮಾಡಕ್ ಹೋದ್ರೆ, ಹೆಂಗೋ ಅವ್ನು ಎದ್ದೇಳೋ ಅಷ್ಟರಲ್ಲಿ ಫುಲ್ ನೀಟಾಗಿ ಕಸ ಎಲ್ಲ ಒರೆಸಿ ಬಾಗ್ಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು, ಸೊ ಕ್ಲಿಪಿಂಗ್ಸ್ ಎಲ್ಲ ತಗೊಂಡಿದೀನಿ. ನಾನು ನೆಕ್ಸ್ಟ್ ಮುಂದೆ ಹಾಕ್ತೀನಿ. ಸೊ ನಾನು ಇವಾಗ ಪೂಜೆ ರೂಮ್ ನ ಕ್ಲೀನ್ ಮಾಡ್ತಾ ಇದ್ದೆ. ಚಿಕ್ಕದಾಗಿದೆ ಪೂಜೆ ರೂಮ್, ಚೆನ್ನಾಗಿದೆ ಒಂಥರ. ಸೊ ಅಂಡ್ ಎಣ್ಣೆದು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸೊ ದೀಪ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಇಡ್ತಾ ಇದ್ದೆ. ಸೊ ಒಂಥರ ಕ್ಯಾನ್ ತರದ್ದು, ಈಗ ಅಡ್ಗೆ ಆಯಿಲ್ ಎಲ್ಲ ಬಳಸ್ತೀವಲ್ವಾ ಹಾಕೊಳ್ಳೋದಕ್ಕೆ, ಆ ತರದೊಂದು ಬಾಟಲ್ ಇತ್ತು. ಸೊ ಅದಕ್ಕೆ ನೀಟಾಗಿ ನಾನು ತೆಗ್ದಿಟ್ಟು ನೀಟಾಗಿ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಪ್ರತಿ ಸಲನೂ ಕ್ಲಿಪ್ಪಿಂಗ್ಸ್ ತಗೋಣ ಅಂತ ಅನ್ಕೊಂಡು ಹೋಗ್ತೀನಿ, ಕೆಲಸ ಮಾಡುವಾಗ ಮರ್ತೇ ಹೋಗ್ತಿರುತ್ತೆ. ಸೊ ಇನ್ನಿನ ಸ್ವಲ್ಪ ಚೆನ್ನಾಗಿ ರೂಢಿ ಮಾಡ್ಕೊಳ್ಬೇಕು ನೆನಪಾಗಿ ಇಟ್ಕೊಂಡು. ಸೊ ಸ್ವಲ್ಪ ಇಲ್ಲೆಲ್ಲ ಡಸ್ಟ್ ಇದ್ದೇ ಇರುತ್ತಲ್ಲ, ಸಮ್ಮರ್ ಟೈಮ್ ಏನೇ ಅಂತಂದ್ರು ಅವಾಗ ಕ್ಲೀನ್ ಮಾಡಿದ್ರು. ಸೊ ಹಂಗಾಗಿ ಟಿವಿ ಮೇಲ್ಗಡೆ ಎಲ್ಲ ಪ್ಲೇವುಡ್ ವರ್ಕ್ ಮಾಡಿಸಿದೀವಲ್ಲ, ಸೊ ಅಲ್ಲೆಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಂಡ್ ನೆಕ್ಸ್ಟ್ ಹೆಂಗೋ ಪಾಪ ಸುಮ್ಮನೆ ಮಲ್ಕೊಂಡಿದ್ದ, ಅಷ್ಟರಲ್ಲಿ ಮಾಡ್ಕೊಳ್ಬೇಡ ಅಂತ ಸ್ವಲ್ಪ ಕುಂಕುಮ ಇಟ್ಕೊಳ್ಳೋವಾಗ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ನೋಡಿ ನೆಕ್ಸ್ಟ್ ನಾನು ನೆಲ ಒರ್ಸೋಣ ಅಂತ ಅನ್ಕೊಂಡು ಒಂದೆರಡು ಶಾಂಪು ಹಾಕೊಂಡಿದ್ದೆ. ಸೊ ಒಂಥರ ಮನೇಲು ಚೆನ್ನಾಗಿ ಸ್ಮೆಲ್ ಇರುತ್ತೆ ಒಂಥರ ಅಂತ ಅನ್ಕೊಂಡು ಅವಾಗ ಶಾಂಪು, ಅಥವಾ ನಾನೊಂದು ಫೇಸ್ ವಾಶ್ ಖಾಲಿ ಆಗ್ಬಿಟ್ಟಿತ್ತು, ಮೀನ್ಸ್ ಎಕ್ಸ್ಪೈರಿ ಡೇಟ್ ಆಗ್ಬಿಟ್ಟಿತ್ತು. ಅದು ತುಂಬಾ ಚೆನ್ನಾಗಿದೆ, ಅದು ಲೆಮನ್ದೇನೋ, ಅದು ವಿತ್ ಮೇ ಬಿ ಐ ಥಿಂಕ್ ಮೋದಿ ಕೇರ್ ತಗೊಂಡಿದ್ದು. ಸೊ ನಾನ್ ಮನೆಯಿಂದ ಇಲ್ಲಿಂದ ಹೋದಾಗ ಅದನ್ನ ಜಾಸ್ತಿ ಯೂಸ್ ಮಾಡೇ ಇಲ್ಲ, ಇಲ್ಲೇ ಬಿಟ್ಟೋಗಿದೆ. ಸೊ ಅಂಡ್ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ, ಅದನ್ನು ಸ್ವಲ್ಪ ಫೋಮಿಂಗ್ ಎಲ್ಲ ಚೆನ್ನಾಗಿ ಬರುತ್ತಲ್ಲ. ಸೊ ಅಂಡ್ ಅದ್ರದ್ದು ಸ್ವಲ್ಪ ಸ್ಮೆಲ್ ಎಲ್ಲ ಫ್ರಾಗ್ನೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಲೆಮನ್ ಎಲ್ಲ ಅಲ್ವಾ, ಸೊ ಒಂಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಹಾಕೊಂಡು ನೆಲ ಒರೆಸ್ತಾ ಇದ್ದೆ. ಸೊ ನಾನು ಬಿಸಿನೀರು ತಗೊಂಡಿದ್ದೆ, ಬಿಕಾಸ್ ಮಾರ್ನಿಂಗ್ ಸ್ವಲ್ಪ ನಾನು ಇನ್ನು ಜಾಸ್ತಿ ತಣ್ಣೀರ್ ಮುಡ್ತೀನಿ, ಬಟ್ ಅದನ್ನು ಇರ್ಲಿ ಅಂತ ಅನ್ಕೊಂಡು ಹೆಂಗೋ ನೀರಲ್ಲಿ ಬಿಸಿ ಆಗಿತ್ತಲ್ಲ. ಸೊ ಹಂಗಾಗಿ ಸ್ನಾನಕ್ಕೆಲ್ಲ ನೀರು ಕಾಯಿಸಿದ್ರು. ಸೊ ಹಂಗಾಗಿ ಬಿಸಿನೀರನ್ನೇ ತಗೊಂಡು ನಾನು ನೆಲ ಒರೆಸೋದಕ್ಕೆ ಅಂತ ಬಿಸಿನೀರು ತಗೊಂಡಿದ್ದೆ ಬಕೆಟ್ ಅಲ್ಲಿ. ಸೊ ಪಾಪ ಇದೆಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಕೆಲ್ಸಗಳೆಲ್ಲ ಮಾಡ್ಕೊಟ್ರೆ ಹೆಂಗೋ. ಅವ್ನ ಇದ್ದಿದ್ರೆ ಅವ್ನ ಎತ್ಕೊಂಡೆ ಕೂರೋದಾಗುತ್ತೆ, ಅವ್ನ ಇಟ್ಕೊಂಡ್ ಕೆಲಸ ಮಾಡಕ್ಕಾಗಲ್ಲ. ಸೊ ನೋಡಿ ತೋರಿಸ್ತೀನಿ. ಸುಮ್ನೆ ಆರಾಮಾಗಿ ಮಲ್ಕೊಂಡಿದ್ದ. ಸೊ ಹಂಗಾಗಿ ತರ ಆರಾಮಾಯ್ತು ನನ್ಗೂನು. ಸೊ ಇದ್ರ ಮೇಲೆಲ್ಲ ಮಿಕ್ಸಿ ಆಗ್ಬಿಟ್ಟಿದೆ ಟೇಬಲ್ ಮೇಲೆ, ನೆಕ್ಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸೊ ನೆಕ್ಸ್ಟ್ ನಾನು ನೆಲ ಎಲ್ಲ ಒರೆಸ್ಕೊಂಡು ನೀಟಾಗಿ ಬಂದೆ ಆಚೆ ಕಡೆ. ಸೊ ಆಚೆ ಕಡೆ ಸ್ವಲ್ಪ ನೆನ್ನೆನೆ ಈವ್ನಿಂಗ್ ನೀರೆಲ್ಲ ಹಾಕಿ ತೊಳ್ದಿದ್ರು. ಸೊ ನಾನು ಇನ್ನೊಂದ್ಸಲ ಹಾಕೋಣ ಅಂತ ಅನ್ಕೊಂಡು ಇಲ್ಲಿ ಮಾತ್ರ ಫ್ರಂಟ್ ಅಲ್ಲಿ 1-2 ಬಕೆಟ್ ಅಷ್ಟು ನೀರ್ ತಗೊಂಡ್ಬಂದು ನೀರ್ ಹಾಕ್ತಾ ಇದ್ದೆ. ಸೊ ರಂಗೋಲಿ ಎಲ್ಲ ಬಿಡ್ಸೋದಕ್ಕೆ ಎಷ್ಟೇ ಮಾಡಿದ್ರು ಸಮಾಧಾನ ಆಗಲ್ಲ. ಒಂಥರ ಹಬ್ಬದ ದಿನಗಳಲ್ಲಿ ಬೇಗ ಎದ್ದು ಮಾಡ್ಕೊಂಡ್ರೆ ಕೆಲ್ಸ ಆಗುತ್ತೆ. ಎಷ್ಟೇ ಬೇಗ ಇದ್ರುನು ಸ್ವಲ್ಪ ಕೆಲವೊಂದ್ ಕೆಲ್ಸಗಳು ಉಳ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟ್ ಎಲ್ಲ ಹೊತ್ತಾಗಿತ್ತಲ್ವಾ, ಸೊ ರಂಗೋಲಿ ಎಲ್ಲ ಹಾಕೋಣ ಅಂತ ಅನ್ಕೊಂಡ್ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇದ್ದೆ. ನಂಗೆ ತುಂಬಾ ರಂಗೋಲಿ ಡಿಸೈನ್ಸ್ ಗಳೆಲ್ಲ ಬರುತ್ತೆ. ನಾನು ಇಲ್ಲಿ ಸಿಂಪಲ್ ಆಗಿ ಅಂತ 11 to 6 ಹಾಕಿದ್ದೆ. ಮೀನ್ಸ್ 11 ಇಂದ 6 ಡಿಕ್ರೀಸ್ ಮಾಡ್ಕೊಂಡ್ ಬರ್ತೀವಲ್ವಾ ಮಿಡಲ್ ಅಲ್ಲಿ ಇಟ್ಕೊಂಡು, ಆ ತರದನ್ನ ಒಂಥರ ಚೆನ್ನಾಗ್ ಬಂದಿತ್ತು. ಬಟ್ ಒಂದ್ ಕಡೆ ಎಕ್ಸ್ಟ್ರಾ ಸೈಡ್ ಡಿಸೈನ್ ಬಿಡಿಸಿದ್ದು ಸ್ವಲ್ಪ
ಗ್ಯಾಪ್ ಅಲ್ಲಿ ಆಗ್ಬಿಟ್ಟಿತ್ತು ಒಂದ್ ಕಡೆ. ಸೊ ನೆಕ್ಸ್ಟ್ ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೆ ಅಂತ ತೋರಿಸ್ತೀನಿ. ಸೊ ಇವೆಲ್ಲನೂ ಸಹ ಇಷ್ಟ ನಂಗೆ, ಈ ತರ ರಂಗೋಲಿ ಹಾಕೋದು, ಮೆಹಂದಿ ಬಿಡ್ಸೋದು ಅಂಡ್ ಏನಾದ್ರು ಕ್ರಾಫ್ಟ್ ಗಳು ಮಾಡೋದು ಅಂಡ್ ಲೈಟ್ ಮೇಕಪ್ಸ್ ಎಲ್ಲ ಅದರದ್ದೆಲ್ಲಾನು ತುಂಬಾ ಅಂದ್ರೆ ತುಂಬಾ ಒಂಥರ ಇಂಟ್ರೆಸ್ಟ್ ಇದೆ. ಸೊ ಹಂಗಾಗಿ ರಂಗೋಲಿ ಎಲ್ಲ ಹಾಕೋದನ್ನ ಹಾಕ್ತೀನಿ. ಎಲ್ಲಾರು ಬೇರೆಯವ್ರ ಮನೆಗೆ ಹೋದ್ರು ರಂಗೋಲಿ ಎಲ್ಲ ಹಾಕೊಡ್ತೀನಿ, ಕೊಡಿ ಹಾಕೊಡ್ತೀನಿ ಅಂತ ಅನ್ಕೊಂಡು. ಸೊ ರಿಲೇಟಿವ್ಸ್ ಮನೆಗೆ ಹೋಗ್ತಿರ್ತೀವಲ್ವಾ, ನೆಂಟ್ರ ಮನೆಗೆ, ಅವಾಗ ಅಂಡ್ ಬಾಗ್ಲಿಗೂನು ಸಹ ರಂಗೋಲಿ ಎಲ್ಲ ಬಿಡ್ತಾ ಇದೆ. ಸೊ ಅಲ್ಲಿ ಬಲ್ಪ್ ಎಲ್ಲ ಈ ತರ ಸ್ವಲ್ಪ ಶೇಕ್ ಶೇಕ್ ತರ ಬರ್ತಾ ಇತ್ತು. ಮಾರ್ನಿಂಗ್ ಇನ್ನೂ ಒಂದು 6 o'clock ಸಹ ಆಗಿರ್ಲಿಲ್ಲ. ಅಂಡ್ ನಮ್ಮನೆ ಮುಂದೆ ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ, ಒಂಥರ ಚೆನ್ನಾಗಿದೆ. ಎಷ್ಟೋ ಸಲ ಕ್ಲಿಪ್ಪಿಂಗ್ಸ್ ತಗೋಣ ಅನ್ಕೊಂಡು ಆಗ್ತಾ ಇರ್ಲಿಲ್ಲ ಕೆಲವೊಂದು. ಸೊ ನೆಕ್ಸ್ಟ್ ನೋಡಿ ತೋರಿಸ್ತೀನಿ. ಬಾಗ್ಲಿಗೆಲ್ಲಾನು ರಂಗೋಲಿ ಎಲ್ಲ ಹಾಕಿ ಇದನ್ನ ಪೇಂಟ್ ಅಲ್ಲಿ ಬಿಡಿಸಿದ್ರು ನಮ್ಮ ಮದ್ವೆ ಟೈಮ್ ಅಲ್ಲಿ. ಸ್ವಲ್ಪ ಹೋಗಿದೆ, ಮತ್ತೆ ಬಿಡಿಸ್ಬೇಕು. ನೋಡಿ ರಂಗೋಲಿ ಬಿಡಿಸಿದ್ದನ್ನ ತೋರಿಸ್ತೀನಿ. ಚೆನ್ನಾಗ್ ಬಂದಿದೆಯಾ ರಂಗೋಲಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಅಷ್ಟರಲ್ಲಿ ಪಾಪು ಎದ್ಬಿಟ್ಟಿದ್ದ. ಅರೌಂಡ್ ಒಂದ್ 6:30 ಆಗಿತ್ತು. 1 hour ನೆಕ್ಸ್ಟ್ ಡೇ. ಆಕ್ಚುಲಿ 5:30ಗೆ ಇವಾಗೆಲ್ಲ ಎದ್ದೇಳ್ತಾನೆ ಆಟ ಆಡೋದಕ್ಕೆ. ಸೊ ನೋಡಿ ಟೈಮ್ ತೋರಿಸ್ತೀನಿ. ಆಕ್ಚುಲಿ ಕರೆಕ್ಟ್ ಆಗಿ 6:30 ಆಗ್ಬಿಟ್ಟಿತ್ತು, ನೆನಂಬಿಟ್ಟಿದ್ದ. ನೆಕ್ಸ್ಟ್ ನಾನು ಅವನನ್ನ ಎತ್ಕೊಂಡೆ ಕಾಫಿ ಎಲ್ಲ ಮಾಡಿದೆ. ಸೊ ನೋಡಿ ಲೈಟ್ ಆಗಿ ಸನ್ರೈಸ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ನೋಡಕ್ಕೆ. ಅಂಡ್ ನೋಡಿ ಅದು ತೆಂಗಿನ ಗರಿಗಳ ನಡುವೆ ಸನ್ರೈಸ್ ಆಗ್ತಿರೋದು ನೋಡಕ್ಕೆ ಖುಷಿ ಅಂತ ಅನ್ಸುತ್ತೆ. ಸೊ ನೋಡಿ ನಮ್ಮನೆ ಸುಬ್ಬ ಹೆಂಗೆ ರಂಗೋಲಿ ಆಗಿರೋದ್ರ ಮೇಲೆ ಬಂದ್ ನಿಂತಿದ್ದಾರೆ. ನಾವೆಲ್ಲ ಕಾಫಿ ಕುಡಿತಿದ್ವಿ. ಸೊ ಅವ್ನ್ ಬಾಲೆಲ್ಲ ಆಡಿಸ್ಕೊಂಡ್ ನಿಂತಿದ್ದ, ಅವನಿಗೇನು ಕೊಡಲ್ವಾ ಅನ್ನಂಗೆ. ಸೊ ನೆಕ್ಸ್ಟ್ ಅವನಿಗೆ ಬಿಸ್ಕೆಟ್ ಎಲ್ಲ ಹಾಕಿದ್ವಿ. ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ವೆದರ್. ನನ್ಗಂತೂ ಇಲ್ಲಿ ಹೋದಾಗೆಲ್ಲ ಫ್ರೆಶ್ ಆಗಿ ಗಾಳಿ ಎಲ್ಲ ಸಿಗುತ್ತೆ. ಸೊ ನೆಕ್ಸ್ಟ್ ಪಾಪುನು ಆಚೆ ಕರ್ಕೊಂಡ್ ಬಂದೆ. ಇವನು ಇಟ್ಕೊಂಡೆ ಕಾಫಿ ಮಾಡಿದ್ದು ಫುಲ್ ತರ್ಲೆ ಮಾಡ್ತಾನೆ. ಸೊ ನೆಕ್ಸ್ಟ್ ಅದಾದ ಸ್ವಲ್ಪ ಹೊತ್ತಿಗೆಲ್ಲ ಆಟ ಆಡ್ಕೊಂಡು ಅವನು ಮಲ್ಕೊಳಕ್ಕೆ ಅಂತ ಮಲಗಿಸ್ದೆ. ಅಳ್ತಾ ಇದ್ದ, ಸೊ ಕಣ್ಣೆಲ್ಲ ಉಜ್ಕೊಂಡ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ ಅವನ್ನ ಮಲಗ್ಸಾಯ್ತು. ಸೊ ಈ ತರಕಾರಿಗಳನ್ನ ಹೆಚ್ಚೋಣ ಅಂತ ಅನ್ಕೊಂಡು ಅಂಡ್ ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗಡ್ಡೆ ಎಲ್ಲ ತಗೊಂಡಿದ್ದೆ, ತೊಂಡೆಕಾಯಿ ಎಲ್ಲ. ಸೊ ನೋಡಿ ಎಲ್ಲಾನು ಹೆಚ್ಚಿಟ್ಟಿದೀನಿ. ಸೊ ಇನ್ನೇನು ಲಾಸ್ಟ್ ಅಲ್ಲಿ ಫುಲ್ ಹೆಚ್ಚಬೇಕಿತ್ತು, ಅಷ್ಟರಲ್ಲಿ ಅವ್ನು ಎದಮ್ಬಿಟ್ಟ. ಸೊ ಅವನನ್ನ ರೂಮಲ್ಲಿ ಮಲಗ್ಸಿದ್ನಲ್ಲ, ಸೊ ಅವನಿದ್ರೆ ಇವಾಗೆಲ್ಲ ಪಲ್ಟಿ ಹೊಡಿತಾನೆ ಅದ್ರೊಳಗೆ ಅನ್ಕೊಂಡು ಹಾಲೆಲ್ಲ ಒಂದ್ ನೀಟಾಗಿ ಜಿರಿದು ಟಾರ್ಪಲ್ ತರದ್ದು ಹಾಕೊಂಡು ಗಲೀಜಾಗ್ಬಾರ್ದಲ್ವಾ. ಸೊ ಹಂಗಾಗಿ ಸೊ ನೆಕ್ಸ್ಟ್ ಅವನು ಇದ್ನಲ್ಲ, ಅವನಿಗೆ ಸ್ವಲ್ಪ ಹಾಲು ಮತ್ತೆ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಅನ್ಕೊಂಡು ಎಲ್ಲಾನು ಮಾಡ್ದೆ. ಸೊ ಅವ್ನು ಆಚೆ ಇದ್ದ. ನೆಕ್ಸ್ಟ್ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ರು ಬಂದಿದ್ರು. ಅರೌಂಡ್ ಒಂದು 10 o'clock ಆಗಿತ್ತು ಅಂತ ಅನ್ಸುತ್ತೆ. ಇವ್ರು ಹೆಂಗ್ ಗೊತ್ತಲ್ಲ, ನಮ್ಮ ಅಪ್ಪಾಜಿ ಅವ್ರ ತಂಗಿ ನಮ್ಮ ಅತ್ತೆ, ಇವ್ರು ನಮ್ಮ ಇನ್ನೊಬ್ರು ಅತ್ತೆ, ಅಂದ್ರೆ ನಮ್ಮ ಅತ್ತೆಯ ವಾರ್ಗಿತ್ತಿ. ಸೊ ಅವ್ರೆಲ್ರು ಬಂದಿದ್ರು. ಇವ್ರು ಇನ್ನೊಬ್ರು ವಾರ್ಗಿತ್ತಿ ಅವರ ಮಗಳು ಯುಕ್ತಿ ಅಂತ. ಹಾಯ್ ಮುಡಿಸಿನಿ ಅಂತ ಇದೆ, ಅವ್ಳು ಮಾಡ್ತಿಲ್ಲ. ಕೊನೆಗೆ ಹಾಯ್ ಅಂತ ಅಂದ್ಬಿಟ್ಟು ಓಡೋದ್ಲು. ಸೊ ನೆಕ್ಸ್ಟ್ ನಾನು ಪೂಜೆ ಮಾಡೋಣ ಅಂತ ನೋಡಿ ಎಲ್ಲ ದೀಪ ಎಲ್ಲ ಕಚ್ಚಿಟ್ಕೊಂಡ್ಬಿಟ್ಟು, ಸೊ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಪೂಜೆ ಮಾಡೋಣ ಅಂತ ಹೂ ಎಲ್ಲ ತಗೊಂಡ್ಬಂದು ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ನೋಡಿ ಹೆಂಗ್ ಪೂಜೆ ಮಾಡಿದೀನಿ ಅಂತ ತೋರಿಸ್ತೀನಿ. ಸೊ ಹಂಗೇನೆ ನೀಟಾಗಿ ನಿಧಾನಕ್ಕೆ ಪೂಜೆ ಎಲ್ಲ ಮಾಡ್ಬಿಟ್ಟು ವಿಭೂತಿ ಎಲ್ಲ ಧರಿಸಿ ಕುಂಕುಮ ಇಟ್ಟಿ ಫೋಟೋಗಳಿಗೆ ನೀಟಾಗಿ ಫುಲ್ಲು ಸಮಾಧಾನವಾಗಿ ಪೂಜೆ ಮಾಡಿದೆ. ಒಂಥರ ಮನಃಶಾಂತಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ರೆ. ಅಂಡ್ ತುಂಬಾ ಹೂಗಳು ಬಿಡುತ್ತೆ ನಮ್ಮನೆ ಮುಂದೆನೆ, ಗಿಡಗಳೆಲ್ಲ ಇದೆಯಲ್ಲ. ಸೊ ಅದನ್ನ ಹೊಗಳ್ತೀವಿ. ಸೊ ನೋಡಿ ಯಾವ ರೀತಿ ಪೂಜೆ ಮಾಡಿದೀನಿ ಅಂತ ಆರಾಮಾಗಿ ಎಲ್ಲ ಕೆಲ್ಸ ಆಯ್ತು ಅಷ್ಟ್ರಲ್ಲಿ. ಸೊ ಪಪ್ಪು ಮಲಗಿದ್ನಲ್ಲ. ಸೊ ನೆಕ್ಸ್ಟ್ ಕಡುಬು ಮತ್ತೆ ಪಲ್ಯ, ಚಟ್ನಿ ಎಲ್ಲ ಮಾಡಿರ್ಲಿಲ್ಲ. ಇವನು ನನ್ಗೆ ಅಳಿಯ ಆಗ್ಬೇಕು, ಅಂದ್ರೆ ನಮ್ಮ ಅತ್ತಿಗೆ ಮಗ. ನೆಕ್ಸ್ಟ್ ಅವ್ರನ್ನ ತೋರಿಸ್ತೀನಿ. ಹಾಯ್ ಮಾಡಿ ವ್ಲಾಗ್ ಹಾಕೊಳ್ತೀನಿ ಅಂತ ಇದ್ದೆ. ಸೊ ಕೊನೆ ಟೈಮಲ್ಲಿ ನೋಡಿ ಹಾಯ್ ಅಂತ ಇದ್ದ. ಮಿಥುನ್ ಅಂತ ಇವನ ಹೆಸರು. ಸೊ ನೆಕ್ಸ್ಟ್ ನಾನು ಏರ್ ವಾಶ್ ಮಾಡ್ಕೊಂಡಿದ್ನಲ್ಲ, ಫುಲ್ ಡ್ರೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಬಿಸ್ಲಿಗೆ ಬಂದೆ. ಆಲ್ಮೋಸ್ಟ್ ಯಾವಾಗೂ ನ್ಯಾಚುರಲ್ ಸನ್ ಹೀಟ್ ಅಲ್ಲೇನೆ ಫುಲ್ ಹೇರ್ನ ಡ್ರೈ ಮಾಡ್ಕೊಳ್ಳೋದು. ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ಇವರೇ ನಮ್ಮತ್ಗೆ. ನಾನ್ ಸುಮ್ನೆ ಏನ್ ಮಾಡ್ತಿದೀಯಾ ಅಂತ ಇದ್ರು, ಬ್ಲಾಗ್ ಹಾಕೊಳಕ್ಕೆ ಅದಕ್ಕೆ ಅಡ್ಗೆ ಭಟ್ರು ಕಳ್ಸಿದೀವಿ ಅಂತ ಹಾಕ್ತೀನಿ ಅಂತ ಸುಮ್ನೆ ರೇಗಿಸ್ಕೊಂಡ್ ಹಾಕ್ತಾ ಇದ್ದೆ. ಅಂಡ್ ನೆಕ್ಸ್ಟ್ ಬರ್ತಿದ್ರು ನನ್ನನ್ನ, ಏನ್ ಮಾಡ್ತಿದೀಯಾ, ಯಾರ ಜೊತೆ ಮಾತಾಡ್ತಿದೀಯಾ ಅಂತ ಬಂದು ವಿಡಿಯೋ ಮಾಡ್ಕೊಂತಿದೀಯಾ ಅಂತ ಹೋದ್ರು. ಅವರು ಬಂದಾಗ ಆಲ್ಮೋಸ್ಟ್ 12 o'clock 12:30 ಆಗಿತ್ತು. ಅಷ್ಟರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ಕೆಲಸ ಮಾಡ್ಕೊಂಡಿದ್ವಿ. ಅವ್ರಿಗೂನು ತುಂಬಾ ಕೆಲ್ಸಗಳಿರುತ್ತಲ್ಲ, ಹಸು ಎಲ್ಲ ಇರುತ್ತೆ. ಸೊ ಎಲ್ಲಾ ಮನೆ ಕಡೆ ಕೆಲಸ ಎಲ್ಲ ಮಾಡ್ಕೊಂಡು ಬರ್ಬೇಕಲ್ವಾ. ಸೊ ಹಂಗಾಗಿ ಅವರೇ ಬಂದಿದ್ರು ಚಿರೋಟಿ ಎಲ್ಲ ಮಾಡ್ಕೊಟ್ಟು ಹೋಗಕ್ಕೆ ಲಾಸ್ಟ್ 2 days ಬ್ಯಾಕ್. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಬಂದ್ರು. ನಾವಿನ್ನು ಬರ್ಲಿಲ್ವಕ್ಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಅಂತ ರೇಗಿಸ್ತಿದ್ದೆ. ಅವ್ರಿಗೂನು ಪಾಪ ಕೆಲ್ಸ ಇರುತ್ತಲ್ವಾ. ಸೊ ಹಂಗಾಗಿ ಅವ್ರು ಬಂದ್ಮೇಲೆ ಪಾಯಸ ಎಲ್ಲಾನು ಮಾಡಿದ್ರು. ಆಲ್ಮೋಸ್ಟ್ ನಾವು ಕಡುಬು ಪಲ್ಯ ಎಲ್ಲ ಮಾಡಿ ಸಾಂಬಾರ್ ಮಾಡಿದ್ರು.
ಸೊ ಸ್ವಲ್ಪ ಎಲ್ಲ ಅಡ್ಗೆ ಮಾಡಿದ್ರು ಅವ್ರು ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಹೊಳಿ ಮೈಯಂಗೆ ತೂಗಪ್ಪ ಅಂತ ಹೇಳಿ ಕೊಟ್ಟಿದ್ದೆ ಪಾಪುನ. ನಾನು ಅಳ್ತಾ ಇದ್ದ ಅಂತ ನಾನು ಬೇರೆ ಕೆಲಸ ಮಾಡ್ಕೊಳ್ತೀನಿ ಅಂತ ತೂಗ್ತಾ ಇದ್ರು. ನೆಕ್ಸ್ಟ್ ಊಟಕ್ಕೆಲ್ಲ ನಮ್ಮ ಮಾಮ ಅತ್ತೆ ಅವ್ರ ಮನೆಯವರೆಲ್ಲ ಬಂದಿದ್ರು. ಅಂಡ್ ಅಪ್ಪ ಪಾಪು ನೋಡಿರ್ಲಿಲ್ಲ, ಒಂದ್ 2 days ಆಗಿತ್ತು ಅಂತ ಮನೆಗ್ ಬಂದಿದ್ರಲ್ಲ, ಪಾಪು ಎಲ್ಲ ಎತ್ಕೊಂಡಿದ್ರು. ಇವ್ರು ನಮ್ಮ ಅಂಡ್ ಅವರು ನಮ್ಮನೆಯವರ ಮಾಮ, ಕಿರೆ ಮಾವ, ಅವ್ರ ಮಗಳು ಅವಳು. ಫುಲ್ ಒಂದತ್ರ ಇರಲ್ಲ ಎಲ್ಲ. ಅಂಡ್ ಇವ್ರು ನಮ್ಮ ಆಂಟಿ. ಸೊ ಇವರು ನಮ್ಮ ಲೋಯಿ ಅವ್ರಿಗೆ ಚಿಕ್ಕಮ್ಮ ಆಗ್ಬೇಕು, ನಂಗೆ ಅತ್ತೆ ಆಗ್ಬೇಕು ಇವಾಗ. ಸೊ ನೋಡಿ ಇವರಿಬ್ರು ಟ್ವಿನ್ಸ್ ಆಕ್ಚುಲಿ. ನಮ್ಮ ಅತ್ತೆ ಅದಕ್ಕೆ ಎಲ್ರು ಎತ್ಕೊಂಡಿದ್ರು. ನಮ್ಮ ಪಾಪು ರೆಡಿ ಮಾಡಿದ್ದೆ, ಕ್ಯೂಟ್ ಕಾಣಿಸ್ತಾ ಇದ್ದ. ಅಂಡ್ ಎಲ್ರು ಸುಮ್ನೆ ಹಂಗೆ ಇರ್ಲಿ ಅಂತ ಕ್ಲಿಪ್ಪಿಂಗ್ಸ್ ತಗೊಂಡೆ. ಸೊ ನೆಕ್ಸ್ಟ್ ನಾವು ಕೆಳಗೆ ಹೋಗೋ ಅಷ್ಟರಲ್ಲಿ ಫುಲ್ ತೇರ್ನೆಲ್ಲ ನಮ್ಮನೆ ಹತ್ರದಿಂದಾನೇ ಎಡ್ಕೊಂಡ್ ಬಂದಂಗೆ ರೋಡಲ್ಲಿ ಅಲ್ಲೇ ಸಿಕ್ಬಿಡ್ತು ನಾವು ಹೊರಟಿದ್ದು. ಸೊ ಇನ್ನು ಕ್ಲಿಪ್ಪಿಂಗ್ಸ್ ತಗೊಂಬೋಯ್ತಲ್ಲ ಚೆನ್ನಾಗಿ ಕಲ್ಸಕ್ಕೆಲ್ಲ ಬಾಳೆಹಣ್ಣು ಎಲ್ಲ ಎಸೆಯೋರು ಏನೇನೋ ಬರ್ದಿರೋ ತರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಕ್ರೌಡ್ ಇರುತ್ತೆ ಅಲ್ಲಿ. ಸೊ ನನ್ಗೆ ಹೋಗಕ್ ಆಗ್ಲಿಲ್ಲ. ನೆಕ್ಸ್ಟ್ ಇಯರ್ ಆದ್ರೂ ಬೇಗ ರೆಡಿಯಾಗಿ ಸುಮ್ನೆ ಹೋಗ್ಬೇಕು. ಸೊ ನಾನು ಅಮ್ಮ ಮನೆಗೂ ಹೋಗಕ್ ಆಗ್ಲಿಲ್ಲ. ಸೊ ತೇರ್ ಅಲ್ಲೇ ಸಿಕ್ತಲ್ವಾ ರೋಡಲ್ಲಿ. ಸೊ ನಾವು ಹಂಗೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ. ಇನ್ನು ಕ್ಲಿಪ್ಪಿಂಗ್ಸ್ ತಗೊಂಬೋದಿತ್ತು ಅಂತ ಅನ್ನಿಸ್ತು. ಸೊ ಮನೇಲಿ ಹತ್ರನೇ ಇತ್ವಾ, ಲೇಟ್ ಆಯ್ತು. ಅಯ್ಯೋ ಎಷ್ಟು ಬೇಗ ಹೊರಟ್ರು ಸಾಗದೇ ಇಲ್ಲ. ರಿಲೇಟಿವ್ಸ್ ಕೆಲ್ಸ ಎಲ್ಲ ಬೇಗ ಮುಗೀತು. ಊಟಕ್ಕೆಲ್ಲ ಇಕ್ಕಿ ಎಲ್ಲ ಕೆಲಸ ಮಾಡಿದ್ಮೇಲೆ ಅದನ್ನು ಹಂಗಾಯ್ತು. ಸೊ ನಮ್ಮ ಅತ್ತಿಗೆನೆ ಪಪ್ಪು ಎತ್ಕೊಂಡಿದ್ರು. ಅವ್ನು ಸುಮ್ನೆ ಬರ್ತಿದ್ದ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅಳ್ಳೋಕ್ ಸ್ಟಾರ್ಟ್ ಮಾಡ್ದ, ಹೊಟ್ಟೆ ಹಸ್ತಿತ್ತು ಅನ್ಸುತ್ತೆ. ಸೊ ಬಾಟಲ್ಗೆ ನಾನು ಹಾಲು ಹಾಕೊಂಡು ಹೋಗಿದ್ದೆ. ಸೊ ಅಲ್ಲಿ ಸ್ವಲ್ಪ ಹಾಲು ಕುಡ್ಸಿದ್ಮೇಲೆ ಆರಾಮಾಗಿ ಇದ್ದ. ತರ ಚೆನ್ನಾಗಿರುತ್ತೆ ನಮ್ಮೂರ್ ತೇರು. 2 ಗಾಲಿ ತೇರು. ಆಕ್ಚುಲಿ ನಮ್ಮೂರಲ್ಲೇನೆ ಜನಗಳೆಲ್ಲ ಸೇರ್ಕೊಂಡು ಕಟ್ಟಿ ಇರ್ತಾರೆ. ಅಂದ್ರೆ ಈ ತರ ಮರದ್ದು ದೆಬ್ಬೆಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿ ಆ ತರ ಮಾಡ್ತಾರೆ. ಅಂಡ್ ಇವಳು ನಮ್ಮ ಪಕ್ಕದ ಮನೆಯವಳು ಲಿಪಿತಾ ಅಂತ, ಅವಾಗ ಪತ್ರಕ್ಕೆಲ್ಲ ಬರ್ತಾಳೆ. ಅಂಡ್ ಅವರು ರಮ್ಯಾ ಅಂತ ನಮ್ಮ ಪಕ್ಕದ ಮನೆಯವರು. ಸೊ ನಾವೆಲ್ಲರೂ ಸಿಕ್ಕಿದ್ವಲ್ಲ, ಹೋಗ್ತಾ ಇದ್ವಿ. ಇವಳು ಭುವನ ಅಂತ ನಮ್ಮ ಪಕ್ಕದ ಮನೆಯವಳು, ಇನ್ನೊಬ್ಳು ಅಕ್ಕನ ಮಗಳು. ನನ್ನ ಹತ್ರ ಎಲ್ರು ಮಕ್ಳು ಬರ್ತಾನೆ ಇರ್ತಾರೆ, ಅಕ್ಕ ಅಕ್ಕ ಅಂತ ಅನ್ಕೊಂಡು ಮಾತಾಡಿಸ್ಕೊಂಡು. ಸೊ ನೋಡಿ ತೇರ್ ತೋರಿಸ್ತಾ ಇದೀನಿ. ಅದ್ರ ಬಲೂನ್ ಎಲ್ಲ ಕಟ್ಟಿ ಚೆನ್ನಾಗಿ ರೆಡಿ ಮಾಡ್ತಾ. ಈ ವರ್ಷ ತುಂಬಾ ರಜಾ ಎಲ್ಲ ಜಾಸ್ತಿ ಸಿಕ್ಕಿತ್ತಲ್ಲ ಮಕ್ಳುಗಳಿಗೆಲ್ಲ. ತುಂಬಾ ಜನ ಬಂದಿತ್ತು, ರಶ್ ಇತ್ತು. ಬಿಕಾಸ್ ನಮ್ಮ ಊರಲ್ಲಿ ಯಾವಾಗ್ಲೂ ಸ್ಟಾರ್ಟಿಂಗ್ ಶಿವರಾತ್ರಿ ಆದಾಗ 8 daysಗೆ ಆ ತರನೇ ಫ್ರೈಡೆ ಟೈಮ್ ಅಲ್ಲೇ ಮಾಡೋದು. ಬಟ್ ಈ ಸಲ ಸ್ವಲ್ಪ ಯಾಕೋ ಲೇಟ್ ಮಾಡಿ 15 days ಫ್ರೈಡೆ ಬಂತಲ್ವಾ. ಸೊ 29th ಮಾಡಿದ್ರು. ಸೊ ಹಂಗಾಗಿ ಎಲ್ಲಾ ಹುಡುಗರುಗಳಿಗೂ ಆಲ್ಮೋಸ್ಟ್ ರಜಾ ಇತ್ತು, ಬ್ಯಾಂಗ್ಳೂರಲ್ಲಿ ಓದ್ತಿರೋರ್ಗೆಲ್ಲಾನು. ಸೊ ಹಂಗಾಗಿ ತುಂಬಾ ಜನ ಬಂದಿದ್ರು. ಈ ಸತಿ ಸಖತ್ ಜನ ಇದ್ರು. ಸೊ ಇವರೆಲ್ಲ ನಮ್ಮೂರು ಬಾಯ್ಸ್ ಹುಡುಗರುಗಳು. ಅಕ್ಕ ವ್ಲಾಗಿಗೆ ಹಾಕ್ತೀನಕ್ಕ ಅಂತ ರೇಗಿಸ್ಕೊಂಡು ಹಾಕ್ತೀನಿ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ತಗೊಳ್ತಿದ್ದೆ. ಸೊ ಇದ್ ಬಂದ್ಬಿಟ್ಟು ತೇರ್ನ ನಮ್ಮದು ಮುತ್ತಿನಮ್ಮ ಗ್ರಾಮ ದೇವತೆ ಅಲ್ವಾ. ಸೊ ಅದು ಟೆಂಪಲ್ ಇದೆ. ಸೊ ಟೆಂಪಲ್ ಸುತ್ತನೂ ಎಲ್ಲ ನೀಟಾಗಿ ಫಸ್ಟ್ನೆ ಮಣ್ಣೆಲ್ಲ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಸೊ ತೇರೆಲ್ಲ ಹೋಗ್ ಬರೋ ತರ ಯಾವ್ದೇ ಬೆಳೆಯನ್ನ ಮಾಡಿರಲ್ಲ ಆ ಟೈಮ್ಗಳಲ್ಲಿ. ಸೊ ಹಂಗಾಗಿ ದೇವ್ರು ಸುತ್ತನೂ ತೇರ್ನ 3 ಸಲ ಎಳ್ಕೊಂಡ್ ಬರ್ತಾರೆ. ಅಂಡ್ ದೇವಗಳದ್ದು ಅಡ್ಡೆ ಅಂತ ಹೇಳ್ತಾರಲ್ಲ, ಸೊ ಹೊತ್ಕೊಂಡಿರ್ತಾರಲ್ಲ ಹೆಗ್ಲ ಮೇಲೆ ದೇವ್ರನ್ನ. ಸೊ ಮುತ್ತಿನಮ್ಮ ದೇವಿದು. ಅಂಡ್ ಮುತ್ತಿನಮ್ಮ ದೇವಿ ಅಕ್ಕ ಅಂದಿರುವಂತ ಹೌದು ಅಕ್ಕಂದಿರು ಬ್ಯಾಟ್ರಳಮ್ಮ ಅಂತ. ಸೊ ನಮ್ಮೂರ್ ಪಕ್ಕನೆ ಬ್ಯಾಟ್ರಳ್ಳಿ ಅಂತ ಇದೆ. ಸೊ ಆ ದೇವ್ರದ್ದು ಅಡ್ಡೆ. ಅಂಡ್ ಈ ಸಲ ಬೀರ್ಲಿಂಗೇಶ್ವರ ದೇವ್ರದನ್ನು ಅಡ್ಡೆನ ಕರ್ಕೊಂಡ್ ಬಂದಿದ್ರು. ಸೊ ಅದಕ್ಕೆ ಲಾಸ್ಟ್ ಇಯರ್ ಅಲ್ಲಿ ಓಪನ್ ಎಲ್ಲ ಮಾಡಿದ್ರು ದೇವಸ್ಥಾನನ. ತುಂಬಾ ವರ್ಷದಿಂದನೂ ಇತ್ತು, ಬಟ್ ಓಪನ್ ಆಗಿರ್ಲಿಲ್ಲ. ಸೊ ಈ ಸಲ ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಸಿ ಎಲ್ಲಾನು ಚೆನ್ನಾಗಿ ಅದು ಅವರು ತುಂಬಾ ಚೆನ್ನಾಗ್ ಮಾಡಿದ್ರು. ನಾನು ಅವಾಗ ವ್ಲಾಗ್ ಮಾಡ್ಕೊಂಡಿರ್ಲಿಲ್ಲ ಅವ್ರ ಫಂಕ್ಷನ್. ಅದು ಮೇ ಬಿ ಕುರುಬ್ರು ಪೈಕಿಲಿ ಮಾಡೋದಲ್ವಾ ದೇವ್ರಿಂದ್ರದ್ದು. ಸಖತ್ ಚೆನ್ನಾಗ್ ಮಾಡಿದ್ರು. ಅದನ್ನ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತಂದ್ರೆ ನಾನು ಅವಾಗ ವ್ಲಾಗ್ಸ್ ಮಾಡ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಮಾಡಿದ್ರು. ಒಂಥರ ಖುಷಿ ಆಗ್ಬಿಟ್ಟಿತ್ತು, ಅಷ್ಟು ನೀಟಾಗಿ. ಬೇರೆ ಕಡೆ ಎಲ್ಲ ಅವರ ಒಂದು ಕುಟುಂಬದಲ್ಲಿ ಯಾರ್ಯಾರಿಗೆ ಮನ್ದೇವ್ರಿದೆ ಆ ದೇವ್ರದ್ದು ಅವ್ರೆಲ್ಲಾರು ಸಹ ದಿನಸಿದೆ ಎಲ್ಲ ತಗೊಂಡ್ಬಂದು ಚೆನ್ನಾಗಿ. ಈ ದೇವ್ರದ್ದೇ ಬ್ಯಾಡ್ರಳಮ್ಮ. ಸೊ ನಮ್ ಮುತ್ತಿನಮ್ಮ ದೇವಿ ಇದೆಯಲ್ಲ ಅದ್ರ ಅಕ್ಕ. ಎಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಹೊಸ್ಕೆ ಎಲ್ಲ ಮಾಡಿ ಅಕ್ಕನ ಕಳಿಸ್ಬೇಕಾದ್ರೆ ಫಂಕ್ಷನ್ ಮಾಡ್ತಾರೆ ನೈಟ್ ಟೈಮ್ ಅಲ್ಲಿ. ಒಂದು 2 o'clock ಇಲ್ಲ 12:30 ತನಕ ಎಲ್ಲ ಆಗುತ್ತೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಈ ದೇವ್ರನ್ನೇ ಬೀರ್ಲಿಂಗೇಶ್ವರದ ಸ್ವಾಮಿ. ಸೊ ಈ ದೇವ್ರದ್ದು ಈ ಸತಿ ಅಡ್ಡೆನ ಕರ್ಕೊಂಡ್ ಬಂದಿದ್ರು. ಬಿಕಾಸ್ ಓಪನ್ ಆಗಿರ್ಲಿಲ್ವಲ್ಲ ದೇವ್ರಿಗೆ, ಎಲ್ಲ ಅಭಿಷೇಕ ಆ ತರದ್ದೆಲ್ಲಾನು ಫುಲ್ ಇದ್ ಮಾಡಿರ್ಲಿಲ್ವಲ್ಲ. ಸೊ ಹಂಗಾಗಿ ಲಾಸ್ಟ್ ಟೈಮ್ ಎಲ್ಲ ಕರ್ಕೊಂಡ್ ಬಂದ್ರೆ, ಇನ್ನ ಈ ವರ್ಷದಿಂದ ಆ ದೇವ್ರನ್ನ ಸಹ ಅಡ್ಡೆ ಎಲ್ಲ ಕರ್ಕೊಂಡ್ ಬಂದು ಇದ್ ಮಾಡ್ತಾರೆ. ಆ ದೇವ್ರಿಗೂ ತುಂಬಾ ಚೆನ್ನಾಗಿ ಸಿಂಗಾರ ಮಾಡ್ತಾರೆ. ನೋಡಕ್ಕೆ ಅಷ್ಟೊಂದು ಖುಷಿ ಅನ್ಸುತ್ತೆ. ಸೊ
ನೀಟಾಗಿ. ಇದಕ್ಕಿಂತ ಮುಂಚೆ ನಮ್ಮೂರಲ್ಲಿ ಬಾವಿ ಇದೆ, ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಸೊ ಅದಕ್ಕೆ ಒಂಥರ ಇತಿಹಾಸನೇ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಹಳೆ ಕಾಲದಷ್ಟು. ಶಾಂತಲಾ ದೇವಿ ಬಂದಲ್ಲಿ ಸ್ನಾನ ಮಾಡೋದಕ್ಕೆ ಬರ್ತಾ ಇರ್ತಾರೆ ಅಂತ ಏನೋ ಕೇಳ್ಪಟ್ಟಿದೀನಿ. ಅಲ್ಲಿಗೆ ಹೋದಾಗ ನೆಕ್ಸ್ಟ್ ನಾನು ಹಾಕ್ತೀನಿ. ಆ ಬಾವಿ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಹೋಗಿ ನೀಟಾಗಿ ಫಸ್ಟ್ ನೀರ್ ತುಂಬಿಸಿರ್ತಾರೆ ಈ ಟೈಮ್ ಅಲ್ಲಿ. ಸೊ ಹಂಗಾಗಿ ಅಲ್ಲೆಲ್ಲ ದೇವ್ರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದು ಕಳ್ಸ ಎಲ್ಲ ಹೂಡಿ ನೆಕ್ಸ್ಟ್ ದೇವ್ರಗಳನ್ನ ಕರ್ಕೊಂಡ್ ಬರ್ತಾರೆ ಊರೊಳಗೆ. ಸೊ ನೋಡಿ ತೇರ್ ಎಳಿತಾ ಇದಾರೆ. ಸೊ ನೆಕ್ಸ್ಟ್ ನಾನು ಹಂಗೆ ಇರ್ಲಿ ಬ್ಲಾಗಿಗೆ ಅಂತ ಅನ್ಕೊಂಡು ಪಾಪುನ ಅಂಡ್ ಲಿಪಿತಾ ಅಂತ ಅವಳನ್ನೆಲ್ಲ ಫೋಟೋಗೆ ವಿಡಿಯೋ ಮಾಡ್ಕೊಳ್ಳಕ್ಕೆ ಕರ್ಕೊಂಡೆ. ಒಂಥರ ಚೆನ್ನಾಗಿತ್ತು ಅವತ್ತಿನ ಡೇ. ಸೊ ನಾವೇ ಲೇಟ್ ಆಗಿ ಹೋಗಿದ್ದು. ಸೊ ನೋಡಿ ತೇರೆಲ್ಲ ಎಳಿತಾ ಇದ್ರು. ತರ ಸಖತ್ ಜನ ನೋಡಿ, ತೋರಿಸ್ತೀನಿ. ಎಲ್ ನೋಡ್ರಿ ಬರೀ ಜೆಂಟ್ಸ್ ಜಾಸ್ತಿ ಇದಾರೆ, ಲೇಡೀಸ್ ಇದಾರೆ ಬಟ್ ನಮಗೆ ಕಾಣಿಸ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಗಿತ್ತು. ಅಂಡ್ ದೇವ್ರು ಸುತ್ತ ಮನೆ ಸುತ್ತ ಗುಗ್ಲ ಸೇವೆ ಅಂತ ಮಾಡ್ತಾರೆ. ಸೊ ಅಂದ್ರೆ ಒಂದ್ ತಟ್ಟೆ ಕರ್ಪೂರ ಎಲ್ಲ ಹಚ್ಕೊಂಡು ಮಕ್ಳು ಮೇಲೆ, ತಲೆ ಮೇಲೆ ಅಥವಾ ದೊಡ್ಡವರೇನೆ ತಲೆ ಮೇಲೆಲ್ಲ ಇಟ್ಕೊಂಡು ಹೋಗುದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅದು ಏನೋ ಒಂದ್ ನಂಬಿಕೆ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಹಂಗಾಗಿ ನಮ್ ಪಾಪುಗುನು ಸಹ ಗುಗ್ಲ ಒರ್ಸೋಣ ಅನ್ಕೊಂಡು ಒರ್ಸಿದ್ವಿ. ಅದನ್ನ ನೆಕ್ಸ್ಟ್ ಹಾಕ್ತೀನಿ. ಸೊ ನೆಕ್ಸ್ಟ್ ಅಲ್ಲೆಲ್ಲ ಇರೋರ್ಗೆ, ತೇರ್ ಎಳ್ದವ್ರಿಗೆಲ್ಲ ಸುಸ್ತಾಗಿರುತ್ತಲ್ವಾ, ಎನರ್ಜಿಗೆ ಅಂತ ಪಾನಕ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಅಣ್ಣ ಅಳಿಮೈನ್ ಮಾತಾಡ್ಸಕ್ ಬಂದ, 2 days ನೋಡಿರ್ಲಿಲ್ಲ ಅಂತ. ಅಂಡ್ ಇವ್ರ ಪಾಪದ್ ನಾಮಕರಣಕ್ಕೆ ನಾನು ಹೋಗಿದ್ದು, ಅನುಷಾ ಅಂತ ಇವ್ರು ನನ್ನ ಫ್ರೆಂಡ್. ಆಕ್ಚುಲಿ ವ್ಲಾಗ್ ಯಾಕಕ್ಕೆ ಅಂತ ಹೇಳಿ ನಗಾಡ್ತಾ ಇದ್ದೆ ವಿಡಿಯೋ ಮಾಡ್ಕೊಂಡು. ಸೊ ನೆಕ್ಸ್ಟ್ ಅಲ್ಲಿ ಯಾರು ರೇಗಿಸ್ತಾ ಇದ್ರು, ಫೋಟೋಗ್ರಾಫರ್ಗೆ ಫೋಟೋ ತಕ್ಕೊಳೋದ್ ಹೇಳ್ತಿದೀಯ ಅಂತ ಲೋಯಿ ಅವ್ರಿಗೆ ರೇಗಿಸ್ಕೊಂಡಂಗೆ. ಅವ್ರ ಫೋಟೋಗ್ರಾಫರ್, ನಾನ್ ಇವಾಗ ವ್ಲಾಗರ್ ಅಲ್ವಾ ಅಂತ ಹೇಳಿ ನಗಾಡ್ಕೊಂಡಿದ್ದೆ. ಸೊ ಲೋಯಿ ಅವ್ರು ಬಂದ್ರು ತೇರಿಲ್ಲ ಎಲ್ದು. ಸೊ ಪಾಪುನ ಎತ್ಕೊಂಡಿದ್ರು. ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅಲ್ಲಿ ನೋಡು ಅಂತ ಹೇಳ್ತಾ ಇದ್ರು. ಅವನು ಸುಮ್ನೆ ಇದ್ದ, ಸ್ವಲ್ಪ ಯಾಕೋ ಅಳ್ತಾ ಇದ್ದ. ನೆಕ್ಸ್ಟ್ ಬಾಟಲ್ ಹಾಲ್ ತಗೊಂಡ್ ಹೋಗಿದ್ನಲ್ಲ, ಅದೆಲ್ಲ ಕೊಟ್ಮೇಲೆ ಸ್ವಲ್ಪ ಆರಾಮಾದ. ಯಾವಾಗ್ಲೂ ನಮ್ಮ ಮನೆಯವ್ರ ಜೊತೆ ಫೋಟೋ ತಕ್ಕೊಳ್ಳೋದು ಅಂದ್ರೇನೆ ಕ್ರೇಜ್. ನೆಕ್ಸ್ಟ್ ನಮ್ಮೂರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು, ಒಂಥರ ಚೆನ್ನಾಗಿರುತ್ತೆ. ಅಂಡ್ ಚಾಮನ್ ಕುಂಟ ಅಂತೆಲ್ಲ ಮಾಡ್ತಾರೆ. ಅವಾಗೆಲ್ಲ ತುಂಬಾ ದೊಡ್ಡವ್ರು ಎತ್ಕೊಳ್ಳೋರು. ಈಗ ಕಾಲೇಜ್ಗೆ ಹೋಗೋ ಎಲ್ಲ ಹುಡುಗರು ಎಲ್ರು ಎತ್ಕೊಳ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ರೋಯ್ ಜೊತೆ ಹಂಗೆ ಮಾಡ್ತಿದ್ದೆ. ತೇರ್ ತೋರ್ಸುವಲ್ಲಿ ಅಂತ ರೇಗಿಸ್ತಾ ಇದ್ರು ನಮ್ಮ ಮನೆಯವರು. ನೆಕ್ಸ್ಟ್ ಈ ದೇವರು ಆಪೋಸಿಟ್ ಅಲ್ಲಿ ಆತರ ಗದ್ಗೆದಿದೆ. ಅಂಡ್ ಈ ದೇವ್ರ ಬೇರ್ಲಿಂಗೇಶ್ವರ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪಾಪುಗೆ ಸ್ವಲ್ಪ ಗುಗ್ಲ ಎಲ್ಲ ಒರ್ಸೋಣ ಅಂತ ಅನ್ಕೊಂಡು ಕರ್ಪೂರ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ವಿ. ಸೊ ಅಂಡ್ ನಮ್ಮೂರಲ್ಲಿ ತೇರಲ್ಲಿ ಸ್ವಾಮೀಜಿ ಅವರು, ಪುಷ್ಪಗಿರಿ ಅವರು, ಸೊ ಅವ್ರನ್ನ ಸ್ವಾಮೀಜಿ ಮತ್ತೆ ನಮ್ಮ ಗ್ರಾಮ ದೇವತೆ ಏನಿದೆ ಆ ಒಂದು ದೇವ್ರನ್ನ ಕೂರ್ಸಿ ತೇರ್ ಎಳ್ಕೊಂಡ್ ಬರ್ತಾರೆ ಕೆಳಗಿಂದ. ಸೊ ಒಂಥರ ಚೆನ್ನಾಗಿರುತ್ತೆ. ಸೊ ಅಂಡ್ ಅವ್ರನ್ನು ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನೋ ಹೊರಟಿದ್ರು. ಸೊ ನಾವು ಹೋದಾಗ ಅಲ್ಲೇ ಸಿಕ್ಕಿದ್ರು. ಸೊ ನೆಕ್ಸ್ಟ್ ಪಾಪುಗೆ ಗುಗ್ಲ ಒರ್ಸೋಣ ಅಂತ ಅನ್ಕೊಂಡು ನೋಡಿ ಲೋಹಿತ್ ಅವರು ಪಾಪು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಕರ್ಪೂರ ಎಲ್ಲ ಹಚ್ಚಿ. ಸೊ ನಾನು ಚಿನಿ ಒಂದ್ ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಇದ್ದೆ. ಅಂಡ್ ಚೆನ್ನಾಗಿರುತ್ತೆ. ಎಲ್ರಿಗೂ ಏನೋ ಒಂಥರ ನಂಬಿಕೆ, ಆ ತರದ್ದೆಲ್ಲ ಒರ್ಸಿದ್ರೆ ಒಳ್ಳೇದಾಗುತ್ತೆ ಮಕ್ಳಿಗೆ ಅಂತ. ಸೊ ನಾವೂನು ತುಂಬಾ ಕ್ರೌಡ್ ಇದ್ರೆ ಬೇಡ, ಲಾಸ್ಟಿಗೆ ಹೋಗೋಣ ಅನ್ಕೊಂಡಿದ್ವಿ. ಹೆಂಗೋ ಸ್ವಲ್ಪ ಕಮ್ಮಿ ಆಗಿದ್ರಲ್ಲ ಸಾಕು ಅಂತ ಅನ್ಕೊಂಡು. ಆಕ್ಚುಲಿ 3 ರೌಂಡ್ ಎಲ್ಲ ಬರ್ತಾರೆ, ನಾವು ಒಂದೇ ರೌಂಡ್ ಸಾಕು ಚಿನಿ, ಕ್ರೌಡ್ ಇದೆ ಅನ್ಕೊಂಡು ಸಾಕು ಅಂತೀವಿ. ಸೊ ನೋಡಿ ನೆಕ್ಸ್ಟ್ ನಮ್ಮೂರವರೆಲ್ಲ ಸಖತ್ ಡ್ಯಾನ್ಸ್ ಮಾಡ್ತಾ ಇದ್ರು. ಇವರು ನಮ್ಮ ಮುಂದ್ಗಡೆ ಮನೆಯವರು ದಿವ್ಯಾ ಅಂತ. ಸೊ ಅವ್ರನ್ನ ಬ್ಲಾಗಿಗೆ ಹಾಕೊಂಡಿದೀನಿ. ನಗಾಡ್ತಾ ಇದ್ರು. ನೋಡಿ ನಮ್ಮೂರಲ್ಲಿ ಎಲ್ರು ದೊಡ್ಡವರು, ಹುಡುಗರು, ಬೇರೆಯವರು ಎಲ್ರು ಡ್ಯಾನ್ಸ್ ಮಾಡ್ತಾ ಇದಾರೆ. ಏನೋ ಒಂಥರ ಖುಷಿ ಅವರಿಗೆ. ಅಂಡ್ ಇದಾಗಿತ್ತು ಮೊದಲ ದಿನದ ಜಾತ್ರೆಯ ಬ್ಲಾಗ್. ಅಂಡ್ ನೆಕ್ಸ್ಟ್ ಜಾತ್ರೆ 2ನೇ ದಿನ ಯಾವ ರೀತಿ ಇತ್ತು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಹೋಪ್ ಎಲ್ರಿಗೂ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು.